ನಾನು ಎರಡು ವಿಚಾರವನ್ನ ಮಾತಾಡ್ತಾ ಇದ್ದೆ. ಆಯ್ತು, ಅದು ಬಿಡಿ. ನೋಡಿ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಮಂಗಳೂರು ಮತ್ತೆ ಉತ್ತರ ಕರ್ನಾಟಕದ ಭಾಗದ ಭಾಷೆಗಳನ್ನು ಒಂದು ನಿಮಿಷ ವಿದ್ಯಾ, ನಾನು ಮಾತಾಡ್ತೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸೊ ಹಾಗಾಗಿ ನಾವು ರಾಜ್ಯಪಾಲರನ್ನ ಯಾಕೆ ನಾವು ಕುತ್ಕೊಂಡು ಒಬ್ಬ ರಾಜ್ಯಪಾಲರಿಗೆ ಗೂಂಡಾ ರೀತಿಯಲ್ಲಿ ಅಂದ್ರು ಅಂದ್ಕೊಂಡ್ರು ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಹೆಂಗ ಮುಂದುವರ್ಸ್ಕೊಂಡು ಹೋಗೋದಲ್ಲ, ಗೂಂಡಾ ವರ್ತನೆ ಅಂತ ಹೇಳಿದ್ ನಾನು. ಗೂಂಡಾ ವರ್ತನೆ ಅಂತಂದ್ರೆ ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿ. ಹೌದು, ಗೂಂಡಾ ವರ್ತನೆ ಹೌದು, ಅದು ಆಡು ಭಾಷೆ, ಆಡು ಭಾಷೆಯ ಭಾಷೆ. ಸೊ ಹಾಗಾಗಿ ಲೆಟ್ಸ್ ಕಂಟಿನ್ಯೂ. ಎರಡು ವಿಚಾರವನ್ನ ಮಾತಾಡ್ತಾ ಇದ್ದೀವಿ. ಇವತ್ತು ನಾಳೆಯ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರು ಹೋದ್ರಂಗೆ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದು. ಬಟ್ ಅದಕ್ಕಿಂತ ಮುಂಚೆ ಮಧ್ಯದಲ್ಲಿ ಈ ಅವಳು ಅವನು ಈ ಆಡು ಭಾಷೆ ಇವೆಲ್ಲವೂ ಬರೀ ಬಿಜೆಪಿಯವ್ರ ಮೇಲೆ ಪ್ರಯೋಗ ಆಗುತ್ತೆ. ಸೋನಿಯಾ ಗಾಂಧಿ ಗುಲ್ಬರ್ಗ ಡಿಸಿ ಅವ್ರಿಗೆ ಏನಂತ ಬೈದಿದ್ರು. ಒಂದ್ ನಿಮಿಷ ವಿದ್ಯಾ, ಇವತ್ತು ವಿಚಾರವನ್ನ ಡೈವರ್ಟ್ ಮಾಡೋದು ಈಗ ಸೀತಾರಾಮನ್ ಅವರಿಗೆ ಅವಳು ಅನ್ನುವ ಪದ ಅದು ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಹೋಗಲ್ಲ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಯಾಕೆ ಹೋಗಲ್ಲ, ರಾಜ್ಯದಲ್ಲಿರೋ ಬೇರೆ ಬೇರೆ ಹೆಣ್ಮಕ್ಳು ಮಿನಿಸ್ಟರ್ಗಳ ಬಗ್ಗೆ ಯಾರಿಗೂ ಅವಮಾನ ಮಾಡಬಾರ್ದು, ಯಾರು ಮಾಡಬಾರ್ದು, ಬಿಡಿ ಅದನ್ನ. ಆಡು ಭಾಷೆ ಅಲ್ಲಿ ಮಾತ್ರ ಯಾಕಾಗುತ್ತೆ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. MLC ಅವರು ಹೆಣ್ಣು ಮಗಳನ್ನ ಏನಂತ ಡಿಸಿ ಅವರು ಏನಂತ ಕರೆದ್ರು? ಬಿಜೆಪಿ ಈಗ ಗವರ್ನರ್ ಅವರು ರಾಜ್ಯಕ್ಕೆ ಏನಕ್ಕೆ ಬಂದಿರತಕ್ಕಂಥದ್ದು? ರಾಜ್ಯದ ಆಗು ಹೋಗುಗಳನ್ನ ಸಂವಿಧಾನದ ಅಡಿಯಲ್ಲಿ ನಡ್ಕೊಂಡು ಹೋಗುವಂತ ರೀತಿ. ಈಗ ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಅದ್ರಲ್ಲಿ ಏನು ಸಂವಿಧಾನದಕ್ಕೆ ನೀವು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಯಾಕೆ ಚರ್ಚೆ ಮಾಡ್ತಾ ಇದೀವಿ ಇವತ್ತು? ಯಾಕೆ ಚರ್ಚೆ ಮಾಡ್ತಾ ಇದೀವಿ? ಒಂದ್ ನಿಮಿಷ ಬಂದಿರತಕ್ಕಂಥ ನಿಮಿಷ ಬರಲ್ಲ ಅನ್ನೋ ಕರೆ ಇಲ್ಲಿ ಯಾಕಿರ್ತಾರೆ? ಉನ್ನತ ಪದವಿನಲ್ಲಿ ಕುತ್ಕೊಂಡು ನಾನು ಬರಲ್ಲ ಅಂತ ಅಂದ್ರೆ ಇದೇ ಅರ್ಥನೇ ಬರ್ತದೆ. ಘನತ ರಾಜ್ಯಪಾಲರು ಅಂತ ಕರಿತೀವಿ. ಅವರು ನಾನು ಬರಲ್ಲ ಅಂತ ಹೇಳಿದ್ರೆ ಏನಂತ ಅಂತಾರೆ? ಚಿಕ್ಕ ಮಕ್ಕಳುಗಳ ಆಟನ ಇದು? ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಅಪೀಲ್ಡಿಂಗ್ ದ ಪವರ್. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಗೌರವ ಕೊಡಲ್ವ ಅವರು? ಕಾನ್ಸ್ಟಿಟ್ಯೂಷನ್ ಅಲ್ಲ ಅಂದ್ರೆ ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಗವರ್ನರ್ ಅವರು. ವಿಚಾರವನ್ನು ಮುಗಿಸ್ಬಿಡ್ತೀನಿ ನಾನು, ಒಂದೇ ನಿಮಿಷದಲ್ಲಿ ಬಿಡ್ತೀನಿ. ನೋಡಿ, ನಾವು ಕೇಳ್ತಾ ಇರ್ತಕ್ಕಂಥದ್ದೇನು, ನಾವು ಯಾವುದೋ ಒಂದು ಇದು ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ವಿ ಅಂತಂದ್ರೆ, ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಸಂಪುಟ ಸಭೆಯಲ್ಲಿ ಯಾವ್ಯಾವುದೋ ಅನ್ಪಾರ್ಲಿಮೆಂಟರಿ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ ತೆಗೆದುಕೊಳ್ಳಕ್ ಆಗೋದಿಲ್ಲ. ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಿಜೆಕ್ಟ್ ಮಾಡುವ ಹಕ್ಕು ನಮಗೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮಗೆ ಬಿಜೆಪಿ ಅವರು ಗೊತ್ತಿಲ್ಲ, ನಿಮ್ ರಿಸರ್ಚ್ ಒಬ್ಬೊಬ್ಬರೇ
ಬಿಜೆಪಿ ವಕ್ತಾರರಿಗೆ ಮಾಹಿತಿ ಕೊಟ್ಟು ಕಳಿಸಿ. ರಘುದೇವ್ ಅವ್ರಿಗೆ ಮಾಹಿತಿನೇ ಇಲ್ಲ ರೀ. ದೇಶದ ಯಾವುದೇ ಅವರಿಗೆ ಮಾಹಿತಿ ಕೊರತೆ ಇದ್ರೆ ನಿಮಗೆ ಒಳ್ಳೆ ಪದಗಳ ಕೇಳಿ, ಒಳ್ಳೆ ಪದಗಳನ್ನು ಹೇಳ್ಕೊಂಡು ಕಳಿಸ್ಬೇಕು. ಕಾಂಗ್ರೆಸ್ನವರು ವಕ್ತಾರರಿಗೆ ಫಸ್ಟ್ ಒಳ್ಳೆ ಪದಗಳನ್ನು ಒಂದ್ ನಿಮಿಷ ಇಲ್ಲ ಸರ್, ಒಂದ್ ನಿಮಿಷ ವೆಯ್ಟ್ ಮಾಡಿ. ಒಂದ್ ನಿಮಿಷ ಕೊಡಿ, ನಿಮ್ಮನ್ನು ಕಂಟಿನ್ಯೂ ಮಾಡಿ ಮಾತಾಡಿ. ಓಕೆ, ನಾನು ಕೇಳ್ತಾ ಇರ್ತಕ್ಕಂಥದ್ದು, ನಾವು ಸಂವಿಧಾನದ ಹುದ್ದೆಯಲ್ಲಿ ಒಂದು ಎಲೆಕ್ಟೆಡ್ ಸರ್ಕಾರ 7 ಕೋಟಿ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡ್ರೆ ರಾಜ್ಯಪಾಲರು ನಿರ್ಧಾರ ಡಿಸಿಷನ್ ಯಾಕೆ ರಿಜೆಕ್ಟ್ ಮಾಡ್ತಾರೆ? ಹಾಗಾದ್ರೆ ಕೇಂದ್ರದಿಂದ ಅನ್ಯಾಯ ಆಗಿರೋದನ್ನ ಪ್ರಶ್ನೆ ಮಾಡಬಾರ್ದ? ನಾವು 7 ಲಕ್ಷ ಕೋಟಿ ನಾವು ಕೇಂದ್ರ ಸರ್ಕಾರ ಕೊಳ್ಳೋಡ್ಕೊಂಡು ಹೋಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡಬಾರ್ದ? ಗವರ್ನರ್ ಏನು ಅಂತಂದ್ರೆ ಯಾಕೆ ಗವರ್ನರ್ ರಿಜೆಕ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಮುಜುಗರ ಆಗ್ತದೆ ಅಂತ ಹೇಳಿದ್ರಿ? ಯಾಕೆ ಕೇಂದ್ರದ ಏಜೆಂಟ್ ಅವರು? ಬಿಜೆಪಿ ಏಜೆಂಟಾ ಅವರು? ಕಾನ್ಸ್ಟಿಟ್ಯೂಷನಲ್ ಪರ್ಸನ್. ಯಾವಾಗಲೂ ರಾಜ್ಯಪಾಲರು ಗೌರವಯುತವಾಗಿ ನಾನ್ ಪೊಲಿಟಿಕಲ್ ಆಗಿ ಡಿಸಿಷನ್ ತೆಗೆದುಕೊಳ್ಳಬೇಕು. ಅನ್ಯಾಯ ಈ ವಿರಾಮ್ಜಿಯಲ್ಲಿ ನಿಮ್ಗಾಗಿದೆ? ವಿರಾಮ್ಜಿ ಎಲ್ಲಕ್ಕೆ ನಾವು 11 ಸೆಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಏನು, ಕೇಂದ್ರ ಸರ್ಕಾರದಿಂದ ನಮಗಾಗಿರ್ತಕ್ಕಂಥ ಹಣಕಾಸಿನ ಏನು ಅನ್ಯಾಯಗಳು ಮತ್ತೆ ಬೇರೆ ಬೇರೆಯ ಸರಿಸುಮಾರು 18 ಇದನ್ನ ನಮಗೆ ರಿಜೆಕ್ಟ್ ಮಾಡಿದ್ದಾರೆ. ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥ ಎಷ್ಟೊಂದು ಮನವಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಡ್ಜೆಟ್ ಬಿಡಿ, ನಮ್ಗೆ ಅನ್ಯಾಯ ಆಗಿರೋದು ಬೇರೆ. 15 ಫೈನಾನ್ಸ್ ಕಮಿಷನ್ ಅಲ್ಲಿ 1,89,000 ಕೋಟಿ ಬರಬೇಕು. ಚಿತ್ರದುರ್ಗದ ಎತ್ತಿನ ಹೊಳೆ ಪ್ರಾಜೆಕ್ಟ್ 5,300 ಕೋಟಿ ಕೊಡಬೇಕಾಯ್ತು, ಬೆಂಗಳೂರಿಗೆ 6,000 ಕೋಟಿ ಕೊಡಿ. ಈ ರೀತಿ ರಾಜ್ಯ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಬಾರ್ದ ನಾವು? ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಹತ್ತಿಕ್ ಬಿಡ್ತೀರಾ? ಯಾವುದೇ ಬಿಲ್ ಅನ್ನ ರಿಜೆಕ್ಟ್ ಮಾಡಬಹುದು ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್. ಯಾವುದೇ ಅಕಾರ್ಡಿಂಗ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ನಾವು ಯಾವುದೇ ಬಿಲ್ ಅನ್ನ ರಿಜೆಕ್ಟ್ ಮಾಡಬಹುದು ಮತ್ತೆ ಯಾವುದೇ ಬಿಲ್ ಅನ್ನ ಪ್ರತಿಭಟನೆ ಕೂಡ ಇಲ್ಲಿ ತನಕ ಅದ್ರ ಬಗ್ಗೆ ಆಪೋಸ್ ಮಾಡದಲ್ಲಿರುವಂತಹ ರಾಜ್ಯಪಾಲರು ಈಗ ಮಾಡ್ತಾ ಇದಾರೆ ಅಂದ್ರೆ ಅಂತ ಪದ ಹಾಕಿದೆ. ಶರ್ಮಾ ಸರ್, one second. Time ಕೊಟ್ಟಿದ್ದೀರಿ ಪದ ಉಪಯೋಗಿಸಿದ್ರಲ್ಲ ಅವರು, ಗೂಂಡಾವರ್ತನೆ ಅಂತ ಪದ ಉಪಯೋಗಿಸಿದ್ರಲ್ಲ. ಐ ಡೋಂಟ್ ಅಗ್ರಿ ವಿತ್ ಹಿಮ್, ಐ ಅಬ್ಜೆಕ್ಟ್ ಟು ಇಟ್, ಐ ಅಪೋಸ್ ಇಟ್. ನಂಬರ್ 1. ನಂಬರ್ 2, ಇದು ಯಾಕೆ ನೀವು ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಈ ರೀತಿಯ ಪದ ಬಳಕೆ ಉನ್ನತ ಹುದ್ದೆಯಲ್ಲಿ ಕೂತಿರೋರ ಬಗ್ಗೆ ನೀವು ಉಪಯೋಗಿಸ್ತೀರಾ ಅನ್ನೋ ನಂಗೆ ಇನ್ನೂ ಗೊತ್ತಿಲ್ಲ. ಯಾಕೆ, ವಾಟ್ ಈಸ್ ಇಟ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ಇವರ ಪಕ್ಷದ ಒಬ್ಬರು ಹಿರಿಯ ಸ್ಪೋಕ್ಸ್ ಪರ್ಸನ್ ಇದ್ದರು, ಸಂದೀಪ್ ದೀಕ್ಷಿತ್ ಅಂತ, ಶೀಲಾ ದೀಕ್ಷಿತ್ ಅವರ ಮಗ. ಅವರು ಕಾಂಗ್ರೆಸ್ ಪಕ್ಷದ ನ್ಯಾಷನಲ್ ಸ್ಪೋಕ್ಸ್ ಪರ್ಸನು. ಅವ್ರು ಏನು ಹೇಳಿದರು, ಬಿಪಿನ್ ರಾವತ್ ಚೀಫ್ ಆಫ್ ಆರ್ಮಿ ಸ್ಟಾಫ್, ಅವ್ರು ಇವತ್ತಿನ ಮಧ್ಯೆ ಇಲ್ಲ, ಇವತ್ತು ಚೀಫ್ ಆಫ್ ಆರ್ಮಿ ಸ್ಟಾಫು ಬಿಪಿನ್ ರಾವತ್ಗೆ ಸಡಕ್ಕ ಗುಂಡ ಅಂತ ಹೇಳಿದರು. ಸಡಕ್ಕ ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ಗೆ ನೀವು ಸಡಕ್ಕ ಗುಂಡ ಅಂತ ಹೇಳ್ತೀರಾ ನೀವು? ಅವ್ರದೇ ಪಾರ್ಟಿಯ, ಕಾಂಗ್ರೆಸ್ ಪಾರ್ಟಿಯ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರು ಅದನ್ನ ಹೇಳಿದ್ರು. ಐ ಡು ನಾಟ್ ಅಕ್ಸೆಪ್ಟ್, ದಿ ಪಾರ್ಟಿ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್ ಪೊಲಿಟಿಕಲ್ ರಿಮಾರ್ಕ್, ಇಟ್ ಈಸ್ ಹಿಸ್ ಇಂಡಿವಿಜುವಲ್ ರಿಮಾರ್ಕ್ ಅಂತ ಹೇಳಿದ್ರು. ಆಮೇಲೆ ಒಂದೇ ನಿಮಿಷ, ಆ ಸಂದೀಪ್ ದೀಕ್ಷಿತ್ ಹಿ ವಿಡ್ರೂ ಹಿಸ್ ರಿಮಾರ್ಕ್ಸ್. ಐ ಆಮ್ ಸಾರಿ, ನಾವು ವಿಡ್ರಾ ಮಾಡ್ತಾ ಇದ್ದೀನಿ, ಹೇಳಬಾರ್ದಾಗಿತ್ತು. ಈ 3 ಪದ ಹೇಳಿದ್ರು, ಅಲ್ಲಿಗೆ ಸೆಟ್ಲ್ ಆಯ್ತು. ಯು ಕೆನಾಟ್ ಕಾಲ್ ಎ ಚೀಫ್ ಆಫ್ ಆರ್ಮಿ ಸ್ಟಾಫ್ ಸಡಕ್ಕ ಗುಂಡಾ ಇಸೆ, ಏನು ಹುಡುಗಾಟನಾ? ರಾಜ್ಯದ ನೀವ್ ಹೆಂಗೆ ಹೇಳ್ತೀರಾ? 7 ಕೋಟಿ ಜನ ಎಲೆಕ್ಟ್ ಮಾಡುವಂತ ಗೌರ್ಮೆಂಟ್ ಅಂದ್ರೆ ರಾಜ್ಯಪಾಲರು ಕೂಡ ಅಷ್ಟೇ ಗೌರವ ಅರ್ಪಿಸ್ತೀವಿ. ಯು ಕೆನಾಟ್ ಯೂಸ್ ದಟ್ ವರ್ಡ್. ಒಬ್ಬ ಸೀನಿಯರ್ ಜರ್ನಲಿಸ್ಟ್ ನ